ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ಸಾರ್ವಜನಿಕರು ಸಹಕರಿಸಬೇಕು. ಸುಭಾಷ್ ರಾಠೋಡ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಚಿಂಚೋಳಿ ವತಿಯಿಂದ ಎಸ್ಐಆರ್ ಕುರಿತು ಜನಜಾಗೃತಿ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ವಹಿಸಿದ್ದರು. ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮಲಿ, ಮೈಮೂದ್ ಪಟೇಲ್, ಅನಿಲ್ ಜಮಾದಾರ್, ಆನಂದ್ ಟೈಗರ್, ಪ್ರವೀಣ್ ಟಿಟಿ, ಅಜಿತ್ ಪಾಟೀಲ್, ಲಕ್ಷ್ಮಣ್ ಔಂಟಿ, ನಾಗಾರ್ಜುನ ಕಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಭಾಷ್ ರಾಠೋಡ್, ದೇಶದ ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಸಂದರ್ಭದಲ್ಲಿ ಬಿಎಲ್ಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಕೇಳಿದಾಗ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಒಬ್ಬ ವ್ಯಕ್ತಿಗೆ ದೇಶದಲ್ಲಿ ಒಂದೇ ಮತದಾನದ ಹಕ್ಕು ಇರುವುದರಿಂದ ಮತದಾರರ ಹೆಸರು ಒಂದೇ ಸ್ಥಳದಲ್ಲಿ ಇರಬೇಕು ಎಂಬುದು ಈ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ಪ್ರಕ್ರಿಯೆಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಅವರು ಹೇಳಿದರು. ತಮ್ಮ ಉದ್ಯೋಗ ಅಥವಾ ಇತರೆ ಕಾರಣಗಳಿಂದ ಬೇರೆ ಜಿಲ್ಲೆ ಅಥವಾ ರಾಜ್ಯದಲ್ಲಿ ವಾಸಿಸುತ್ತಿರುವ ಮತದಾರರು ಸಹ ತಮ್ಮ ಮೂಲ ಗ್ರಾಮಕ್ಕೆ ಭೇಟಿ ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಹೊಸದಾಗಿ ವಿವಾಹವಾದ ಮಹಿಳೆಯರು ತಮ್ಮ ಹಿಂದಿನ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆ ಅಥವಾ ತಂದೆಯ ಮತದಾರರ ವಿವರಗಳನ್ನು ಸಲ್ಲಿಸಿ ಗಂಡನ ವಿಳಾಸದಲ್ಲಿ ಹೊಸದಾಗಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ಅವರು ವಿವರಿಸಿದರು. ಬೂತ್ ಮಟ್ಟದಲ್ಲಿ ಚುನಾವಣಾ ಅಧಿಕಾರಿಗಳೊಂದಿಗೆ ಪಕ್ಷದ ಕಾರ್ಯಕರ್ತರು ಸಹಕರಿಸಿ ಅರ್ಹ ಮತದಾರರ ಹೆಸರನ್ನು ಪಟ್ಟಿಗೆ ಸೇರಿಸಲು ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ये जो बीएलओ एजेंट बने हमारे पास में, अगर उसके साथ साथ एक बूथ को एक दो चार कार्यकर्ता को चुनकर उसमें चार के नाम देते तो और अच्छा होता हर एक इसको। लेकिन क्या एक ही जगह पर दूसरे नाराज हो गए, ऐसा नहीं होना कि हम एक बूथ को अगर चार पांच एक बूथ के वार्ड के अंदर चार पांच मेन युवा को दान के प्रयत्न के युवा के साथ जॉइन कर दे तो और अच्छा होता। BLA 1 एक पार्टी से ही होता वो मैं हूँ। BLA 2 ಚುನಾವಣೆ ಆಯೋಗದ ರಿಕ್ವೈರ್ಮೆಂಟ್ ಇದೆ. ಒಂದು ಬೂತ್ಲಿಂದ ಒಂದು ಹೆಸರು ಕೊಡಬೇಕು ಅಂತಿದೆ. ಒಂದು ಬೂತ್ಲಿಂದ ಒಂದು ಪಕ್ಷದವರು ಒಂದೇ ಹೆಸರು ಕೊಡಬೇಕು. ಆ ಅನಿವಾರ್ಯತೆಗಾಗಿ ನಾವು ಹೆಸರು ಕೊಡ್ತೀವಿ. ಇದರ ಅರ್ಥ ಅವ ಒಬ್ಬನೇ ಎಲ್ಲ ಮಾಡಬೇಕು, ಅವ ಒಬ್ಬನೇ ತಿನ್ನಬೇಕು ಅಂತ ಇಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ನಮ್ಮ ಬೂತ್ ಸಮಿತಿ ಇದೆ, ಎಲ್ಲ 242 ಬೂತಿನ ಬೂತ್ ಸಮಿತಿಗಳಿದ್ದಾವೆ. ನಿಮ್ಮ ವಾರ್ಡಲ್ಲಿ ನಿಮ್ಮ ಬೂತಲ್ಲಿ 4 ಜನ 10 ಜನ ಆಕ್ಟಿವ್ ವರ್ಕರಿದ್ರೆ ನೀವು ಟೀಮ್ ಮಾಡಿಕೊಂಡು ನೀವು ಮನೆ ಮನೆ ಓಡಾಡಿ, ಬೇರೆ ಜೊತೆ ತಗೊಂಡು ನೀವು ಮನೆ ಮನೆ ಓಡಾಡಿ. ಮತ್ತು ಯಾಕೆ ಸುಳ್ಳು ಅವಶ್ಯಕ? ಈಗಾಗಲೇ ಅನಿಲ್ ಜಮಾದಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಪರಿಷ್ಕರಣೆ ಇದು ಪ್ರತಿ ವರ್ಷ ನಡೆಯತಕ್ಕಂಥ ಜನವರಿ 25 ಸುತ್ತಮುತ್ತ ಯಾರು ನಮ್ಮ ಬೂತ್ನಲ್ಲಿ ತೀರ್ಕೊಂಡಿರ್ತಾರೆ ಅವರ ಹೆಸರು ಡಿಲೀಟ್ ಮಾಡೋದು, ಯಾರು 18 ವರ್ಷ ಆಗಿರ್ತದೆ ಅವರಿಗೆ ಇನ್ಕ್ಲೂಡ್ ಮಾಡೋದು. ಇದು ರೆಗ್ಯುಲರ್ ಅಪ್ಡೇಷನ್. ರೆಗ್ಯುಲರ್ ಅಪ್ಡೇಷನ್ ಇದು ಪ್ರತಿ ವರ್ಷ ನಡೆದಿದೆ, ಕಾಂಗ್ರೆಸ್ ಇರಲಿ ಬಿಜೆಪಿ. ಎರಡನೇದು ಇಂಟೆನ್ಸಿವ್ ರಿವಿಷನ್, ತೀವ್ರ ಪರಿಷ್ಕರಣೆ. ಅಂದರೆ ಅದಕ್ಕಿಂತ ಆಳಕ್ಕೆ ಹೋಗಿ 18 ಆದವರು ಮತ್ತೆ ತಿಳ್ಕೊಂಡವರನ್ನು ಬಿಟ್ಟು ಕೂಡ ಇನ್ನಷ್ಟು ಆಳಕ್ಕೆ ಹೋಗಿ ಅಡ್ರೆಸ್ ಬದಲಾವಣೆ ಮಾಡಿ ಹೋದವರು, ಬೇರೆ ಕಡೆ ಎಲ್ಲಿಂದೋ ಬಂದವರು, ಇದರ ಎಲ್ಲದರ ಬಗ್ಗೆ ತೀವ್ರ ಪರಿಷ್ಕರಣೆ ಇಂಟೆನ್ಸಿವ್ ರಿವಿಷನ್ ಇದು 10 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಹಿಂದೆ 2002 ತೀವ್ರ ಪರಿಷ್ಕರಣೆ ನಡೆಯಿತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ತೀವ್ರ ಪರಿಷ್ಕರಣೆ ನಡೆಯಿತು. ಆದರೆ ಬಿಜೆಪಿಯವರು ಕೆಲವು ಮಾಧ್ಯಮಗಳಲ್ಲಿ ತಪ್ಪಾಗಿ ವಿವರಿಸ್ತಾ ಇದ್ದಾರೆ. SIR ನಾವೇ ಮೊದಲು ಮಾಡ್ತಾ ಇಲ್ಲ, ಇದಕ್ಕಿಂತ ಮೊದಲು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಸುಳ್ಳು ಹೇಳುತ್ತಾರೆ. ಮೊದಲು ನಡೆದಿದ್ದು ಕೇವಲ ಪರಿಷ್ಕರಣೆ. ಈಗ ನಡೆದಿದ್ದು ಹೊಸದಾಗಿ ಪಟ್ಟಿಯ ರಚನೆ. ಔಟಿಯವರು ಹೇಳಲು ಇವತ್ತು
BLOಗಳು BLO ಏನು ಮಾಡ್ತಾ ಇದ್ದಾರೆ ಮತ್ತು ನಾವು BLA ನಾವು ಏನು ಮಾಡಬೇಕಾಗಿದೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡೋಣ. ವ್ಯಾಪಕವಾಗಿ SIR ಬಗ್ಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ವಿರೋಧ ಮಾಡ್ತಾ ಇದೆ. ಬಾಂಗ್ಲಾದೇಶದವರು ನಮ್ಮ ದೇಶಕ್ಕೆ ಬಂದಾರ, ಪಾಕಿಸ್ತಾನದವರು ಬಂದಾರ, ಬೇರೆಯವರು ಎಲ್ಲ ಬಂದು ಇಲ್ಲಿ ರೇಷನ್ ಕಾರ್ಡ್ ತಗೊಂಡಾರ, ಆಧಾರ್ ಕಾರ್ಡ್ ತಗೊಂಡಾರ. ಅಂಥವ್ರಿಗೆ ಹೊರಹಾಕಲಿಕ್ಕೆ ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಕ್ಲಾರಿಟಿ ಕಳಿಸ್ತಾ ಇದ್ದಾರೆ. ಅನೇಕ ಸ್ಥಳಗಳಲ್ಲಿ ಬಿಜೆಪಿಯವರು ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಿದ್ದಾರೆ, ನೀವು ಕೂಡ ಇದ್ದೀರಿ. ಮೊದಲನೇ ಸ್ಪಷ್ಟತೆ, ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಗೌರವಾನ್ವಿತ ಹಿರಿಯ ನಾಯಕರೇ, PLA ಗ್ರೂಪ್ಗಳೇ, ಬೂತ್ನ ಉಸ್ತುವಾರಿಗಳೇ, ವಿವಿಧ ಘಟಕದ ಪದಾಧಿಕಾರಿಗಳೇ ಮತ್ತು ಸ್ನೇಹಿತರೆ, ನಾನು ತಾಂತ್ರಿಕವಾಗಿ ಕೇವಲ SIR ವಿಧಾನಸಭಾ ವ್ಯಾಪ್ತಿಯ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷರು ಸಂಜೀವ್ ಪೂಜಾರಿ ಅವರೇ, ಚಿಂಚೋಳಿ ಬ್ಲಾಕ್ನ ಯುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.